ನನಗೆ ಒಳಗ್ ಬರೋದಿಕ್ಕೆ? ವಿಶ್ವ ನೀನ್ ಪರವಾಗಿ ವಹಿಸ್ಕೊಂಡು ಮಾತಾಡ್ಬಿಟ್ಟ ಅಂತ ನಿನಗ್ ದೊಡ್ಡಕ್ಕೆ ಬಂದ್ಬಿಡ್ತಾ? ನಡಿ ಆಚೆಗೆ. ಚಾಂಡಾಲಿ, ಅವ್ನು ನಮಗ ಅವಮಾನ ಮಾಡ್ದ ಅಂತ ನೀನ್ ಸಂತೋಷ ಪಡ್ತಿದೀಯೇನೆ? ಅವನ ಮನೆ 4 ದಿನ ಇದ್ದದಕ್ಕೆ ವಿಶ್ವ ಹಿಂದೆನೆ ಸುತ್ತಾಡಕ್ ಶುರು ಮಾಡಿದೀಯಾ? ನಿನ್ ಯೋಗ್ಯತೆ, ಅನಿಷ್ಟ ಜನ್ಮ ಎಲ್ಲ ಮರ್ತೋಯ್ತಾ? ದೇವಸ್ಥಾನದ ಒಳಗಡೆ ಕಾಲಿಡೋ ಅದೃಷ್ಟ ನಿನಗಿಲ್ಲ ಕಡೆ. ನಿನ್ ಮೈನಲ್ಲಿ ಹರಿತಿರೋದು ಯಾವತ್ತಿದ್ರೂ ಮೈಗೆ ರಕ್ತಾನೆ. ದೂರದಿಂದನೇ ನಮಸ್ಕಾರ ಮಾಡು ಸಾಕು. ನಾವು ಪೂಜೆ ಮುಗಿಸ್ಕೊಂಡು ಬರೋವರೆಗೂ ನೀನ್ ಆ ಕಾರ ಹತ್ರನೇ ಬಿದ್ದಿರು. ನೀನ್ ಯಾವಾಗ್ಲೂ ಹೀಗೆ ರಾಂಗ್ ಟೈಮ್ನಲ್ಲೇ ಕಾಲ್ ಮಾಡ್ತೀಯ. ವಿಶ್ವ ಜೊತೆ ಸರಿಯಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು, ಈ ಮನೆಯವ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೀನಿ. ಆದ್ರೆ ನೀನು ಅದನ್ನೆಲ್ಲ ಹಾಳು ಮಾಡ್ತೀಯ. ಹೇ ಸಾರಿ ಸ್ವೀಟಿ, ನಿನ್ ಸಂಸಾರ ಹೇಗಿದೆ, ವಿಶ್ವ ಬದಲಾಗಿದ್ದಾನ ಅಂತ ಕೇಳೋಕೆ ಫೋನ್ ಮಾಡ್ದೆ. ಓ, ನಾನೆಲ್ಲೋ ನನಗೆ ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ, ಮೂವಿನಲ್ಲಿ ಚಾನ್ಸ್ ಸಿಕ್ಕಿದೆ ಅಂತ ನೀನ್ ನನಗೆ ಹೇಳೋ ಕಾಲ್ ಮಾಡ್ದೆ ಅಂತ ನಾನು ಅನ್ಕೊಂಡೆ. ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ಅದಕ್ಕೆಲ್ಲ ಸರಿಯಾದ ಟೈಮ್ ಬರಬೇಕು. ಅಲ್ಲಿವರೆಗೂ ತಾಳ್ಮೆ ಇರಲಿ. ತಾಳ್ಮೆಯಿಂದ ನೀನೇ ಕಾಯ್ಕೊಂಡು ಬಿದ್ದಿರು. ನಾನಿಲ್ಲ ಅವಸ್ಥೆ ಪಡ್ತಾ ಇರ್ತೀನಿ. ಈ ಕಡೆಯಿಂದ ಸಂಸಾರನೂ ಇಲ್ಲ, ಸಿನಿಮಾನೂ ಇಲ್ಲ. ಒಳ್ಳೆ ತ್ರಿಶಂಕು ಪರಿಸ್ಥಿತಿ ಆಗಿದೆ ನಂದು. ನೋಡು, ಇದೇ ಕೊನೆ ಪ್ರಣವ್. ನೀನ್ ಹೀಗೆಲ್ಲ ಕಾಲ್ ಮಾಡೋದು ನನಗಿಷ್ಟ ಆಗಲ್ಲ. ವಿಶ್ವ ಎಲ್ಲಿ ಹೋದ? ಅರೆ, ವಿಶಾಖನು ಕಾಣ್ತಾ ಇಲ್ಲ. ಎಲ್ಲಿ ಹೋದ್ರು? ಯಾಕೆ ಇಲ್ಲಿ ನಿಂತಿದ್ಯಾ? ಒಳಗ್ ಬಾ. ಇಲ್ಲ, ನಾನು ಬರಲ್ಲ. ಅಯ್ಯೋ, ಪೂಜೆನ ಹತ್ರದಿಂದ ನೋಡ್ಬೇಕು, ಕೃಷ್ಣನ್ ತೊಟ್ಲು ತುಗ್ಬೇಕು ಅಂತ ಎಷ್ಟು ಆಸೆ ಪಡ್ತಿದ್ದೆ. ಬಾ ಒಳಗೆ. ಆಸೆ ಇಟ್ಕೊಂಡಿದ್ದೆ, ಆದ್ರೆ ಆ ಖುಷಿನಲ್ಲಿ ನಾನು ದೇವಸ್ಥಾನದ ಒಳಗಡೆ ಬರಬಾರ್ದು ಅನ್ನೋದನ್ನೇ ಮರ್ತ್ಬಿಟ್ಟೆ. ಪೂಜೆ ಮಾಡೋ ಅದೃಷ್ಟ ನನಗಿಲ್ಲ. ಆ ಅವಕಾಶನ ನಾನ್ ಮಾಡ್ಕೊಡ್ತೀನಿ, ಬಾ. ಇಷ್ಟೊತ್ತು ಇಲ್ಲ ಇದ್ನಲ್ಲ, ಎಲ್ಲಿ ಹೋದ ಇವನು? ಪೂಜೆ ಹೊತ್ತಲ್ಲಿ ಎಲ್ಲಿ ಹೋದ್ರು? ಅಮ್ಮ, ನಾವಿನ್ನು ಹೊರಡ್ಬೋದಲ್ವಾ? ಇನ್ನು ಬಹಳಷ್ಟು ಜನ ಬರ್ತಾ ಇದ್ದಾರೆ, ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತ. ವಿಶು ವಿಶಾಖ ಇಬ್ರು ಒಟ್ಟಿಗೆ ಪೂಜೆ ಮಾಡೋದನ್ನ ನೋಡ್ಬೇಕು ಅಂತ ಆಸೆಯಿಂದಿದ್ದೆ. ಹೊರಡೋಣ. ಎಲ್ಲಿ ಹೋದ್ರು? ಇಷ್ಟೊತ್ತು ನಮ್ ಜೊತೆಲೇ ಇದ್ಲಲ್ಲ. ಪಾಪ, ಅವರಿಬ್ರು ಪೂಜೆ ಮಾಡೋದನ್ನ ನೋಡ್ಬೇಕು ಅಂತ ಅವ್ರೆಷ್ಟು ಆಸೆ ಇಟ್ಕೊಂಡಿದ್ರು ನೋಡಿದ್ಯಾ? ಇವಳಿಗೆ ಎಷ್ಟು ಹೇಳಿದ್ರು ನಮ್ಮ ಮಾತೆ ಕೇಳೋದಿಲ್ಲ. ಇವಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಎಲ್ಲ ನಮ್ ಕರ್ಮ. ಇದೆಲ್ಲ ಕೇಳ್ಬೇಕಲ್ಲ ನಾವು.